2024 ಲೋಕಸಭೆ ಚುನಾವಣೆ ಬಳಿಕ ರಾಜಕೀಯದಿಂದ ಹಿಂದೆ ಸರಿದಿದ್ದ ಹಿಂದೂ ನಾಯಕ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಈಗ ಮತ್ತೆ ರಾಜಕೀಯಕ್ಕೆ ಬರಲು ರೆಡಿಯಾದಂತೆ ಕಾಣ್ತಿದೆ. ಅದಕ್ಕಾಗಿ ಭಟ್ಕಳದಲ್ಲಿ ನಡೆದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ 2 ವರ್ಷಗಳ ಬಳಿಕ ಘರ್ಜನೆ ಮಾಡಿದ್ದಾರೆ. ನಮ್ಮನ್ನು ಮುಸ್ಲಿಮರು ಅಥವಾ ಕ್ರಿಶ್ಚಿಯನ್ನರು ಸೋಲಿಸಿಲ್ಲ, ಹಿಂದೂಗಳನ್ನು ಸೋಲಿಸಿದ್ದು ನಮ್ಮವರೇ. ನಾವು ಒಂದಾಗದಿದ್ರೆ ನಮ್ಮ ಪರಿಸ್ಥಿತಿ ಗೋವಿಂದ ಆಗಲಿದೆ ಎಂದು ಎಚ್ಚರಿಸಿದ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ RSS ಮಾತಿಗೆ ತಿರುಗೇಟು ಕೊಟ್ಟು ದಮ್ ಇದ್ರೆ ಮಾಡಿ ಅಂತ ತೊಡೆ ತಟ್ಟಿದ್ರು. ಇದರ ಮಧ್ಯದಲ್ಲಿ 100 ವರ್ಷದ ಹಿಂದೆ ಬಂದ ಧ್ವನಿ ಶುರುವಾಯಿತು. ಇಲ್ಲ, ಈ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ನಾವು ಎಪ್ಸ್ ನಿಲ್ಲಿಸಬೇಕು ಅಂತ ಅವತ್ತು ಅನ್ಸಿರ್ಲಿಲ್ಲ ಅದರ ಮಹತ್ವ. ಇವತ್ತು ನೋಡಿ ಸ್ವಾಮಿ, ಅವತ್ತು 4 ಜನ ಹಿಂದೂ ಹೆಸರಲ್ಲಿ ಸೇರ್ತಿರ್ಲಿಲ್ಲ. ಇವತ್ತು ಇಡೀ ಜಾಗತಿಕವಾಗಿ ಇಷ್ಟು ಜನ ಸೇರದೇ ಇರೋ ರೀತಿಯಲ್ಲಿ ನಾವು ಸೇರ್ತಾ ಇದ್ದೇವೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇವತ್ತು ನಾವು ಸೇರ್ತಾ ಇದ್ದೇವೆ. ಕೆಲವರು ಇನ್ನೂ ಕೂಡ ಹಲುತ್ತಾ ಇದ್ದಾರೆ. RSS ಮಟ್ಟ ಹೋದ್ವಿ, RSS ಮುಗಿಸ್ಬಿಡ್ತೀವಿ, ಶಾಖೆ ಮಾಡ್ಲಿಕ್ಕೆ ಕೊಡೋದಿಲ್ಲ, ರೂಟ್ ಮಾರ್ಕ್ ಮಾಡ್ಲಿಕ್ಕೆ ಕೊಡೋದಿಲ್ಲ, ಸಮ್ಮೇಳನ ಮಾಡ್ಲಿಕ್ಕೆ ಕೊಡೋದಿಲ್ಲ. ಪಾಪ ಮಿಣುಕು ಹುಳ ಇರುತ್ತಲ್ವ, ಅದು ಹೇಳತ್ತಂತೆ ತನ್ನಿಂದನೇ ಬೆಳಗಾಗುತ್ತೆ, ತನ್ನಿಂದನೇ ಬೆಳಗಾಗುತ್ತೆ, ತನ್ನಿಂದನೇ ಬೆಳಗಾಗುತ್ತೆ. ಮನೆಯಲ್ಲಿರೋ ಕೋಳಿ ಹೇಳ್ತಂತೆ ತಾನು ಕೂಗಿದ್ರೆ ಮಾತ್ರ ಜಗತ್ತಲ್ಲಿ ಬೆಳಕಾಗುತ್ತೆ, ಇಲ್ಲಾಂದ್ರೆ ಬೆಳಕೆ ಆಗುದಿಲ್ಲ ಅಂತ. ಇದಕ್ಕಿಂತ ಮತ್ಯಾವುದು ಉಡುಗೊರೆ ಕೊಡ್ಲಿ ಮಹಾನುಭಾವರೇ ನಿಮಗೆ? ದಮ್ ಇದೆಯಾ ಇವತ್ತು RSS ನಿಲ್ಲಿಸೋದು? ಜಗತ್ತಿನ ಯಾರಿಗೂ ಕೂಡ ಇವತ್ತು RSS ಅನ್ನ, ಹಿಂದೂ ಸಮಾಜವನ್ನ, ಹಿಂದೂ ಜನಜಾಗೃತಿಯನ್ನ ತಡೆದು ನಿಲ್ಲಿಸ್ತಕ್ಕಂತಹ ಧಾರ್ಷ್ಟ್ಯ ಖಂಡಿತವಾಗಿಲ್ಲ, ಖಂಡಿತವಾಗಿಲ್ಲ. ನಾವಾಗಿ ಎದ್ದು ನಿಂತ್ಕೊಂತ ಇದ್ದೀವಿ, ನಾವಾಗಿ ಎದ್ದು ನಿಂತ್ಕೊಂತ ಇದ್ದೀವಿ. ನಮ್ಮ ಆತ್ಮವಿಶ್ವಾಸದ ಜೊತೆಗೆ ನಾವು ಎದ್ದು ನಿಂತ್ಕೊಳ್ತಾ ಇದ್ದೀವಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಬಲಾಚ ಪೃಥ್ವಿ. ಎಲ್ಲಿ ಬಲ ಇದೆಯೋ, ಎಲ್ಲಿ ಶಕ್ತಿ ಇದೆಯೋ, ಅಲ್ಲೇನೆ ಜಗತ್ತು ನಮಸ್ಕಾರ ಮಾಡುತ್ತೆ, ಅಲ್ಲೇನೆ ಜಗತ್ತು ನಮಸ್ಕಾರ ಮಾಡುತ್ತೆ. ಯಜ್ಞಕ್ಕೆ ಬಲಿ ಕೊಡೋದು, ದೇವರಿಗೆ ಬಲಿ ಕೊಡೋದು, ಹುಲಿಯನ್ನು ಕೊಡೋದಿಲ್ಲ, ಆನೆಯನ್ನು ಕೊಡೋದಿಲ್ಲ, ಸಿಂಹವನ್ನ ಕೊಡೋದೇನೇ ಇಲ್ಲ. ಕೊಡೋದು ಯಾವುದು? ಕುರಿಯನ್ನ, ಕೋಳಿಯನ್ನ. ದೇವೋ ದುರ್ಬಲ ಘಾತಕಃ. ದೇವರಿಗೂ ಕೂಡ ದುರ್ಬಲರ ರಕ್ತವೇ ಭಾರಿ ಇಷ್ಟ. ದೇವರು ಯಾವತ್ತೂ ಆನೆಯನ್ನು ಬಲಿ ಕೊಡಿ ಅಂತ ಕೇಳಿದನ? ದೇವರಿಗೂ ಕೂಡ ದುರ್ಬಲರ ರಕ್ತವೇ ಇಷ್ಟ. ನಾವು ದುರ್ಬಲರಾಗಿದ್ರೆ ಎಲ್ಲರಿಗೂ ನಮ್ಮ ಬಲಿ ಬೇಕು. ನಾವು ಪ್ರಬಲರಾಗಿದ್ರೆ, ನಾವು ಶಕ್ತಿಶಾಲಿಗಳಾಗಿದ್ರೆ, ನಾವು ಎದ್ದು ನಿಂತ್ಕೊಂಡು ಗರ್ಜನೆ ಮಾಡಿದ್ರೆ ಎಲ್ಲರೂ ಕೂಡ ನಮ್ಮ ಕಾಲ್ಬುಡದಲ್ಲಿ ಬಂದು ನಿಂತ್ಕೊಳ್ತಾರೆ. ಶಕ್ತಿಗೆ ಮತ್ತಷ್ಟು ಪುಷ್ಟಿಯನ್ನು ಕೊಡಬೇಕು. ನಾವು ನಮ್ಮಲ್ಲಿರ್ತಕ್ಕಂತಹ ಜಾತಿ ವ್ಯವಸ್ಥೆ ಯಾವತ್ತೂ ಕೂಡ ನಮ್ಮ ಧರ್ಮಶಾಸ್ತ್ರದಲ್ಲಿ ಜಾತಿಯ ಬಗ್ಗೆ ಉಲ್ಲೇಖವೇ ಆಗಿರಲಿಲ್ಲ. ಯಾರಾದರೂ ಪಂಡಿತರಿದ್ರೆ ನನ್ನ ಎದುರುಗಡೆ ಬರಬೇಕು. ಜಗತ್ತಿನ ಯಾವುದೇ ಗ್ರಂಥಗಳಲ್ಲಿ, ಹಿಂದೂ ಧರ್ಮ ಗ್ರಂಥಗಳಲ್ಲಿ ಜಾತಿಯ ಬಗ್ಗೆ ಉಲ್ಲೇಖವನ್ನೇ ಮಾಡಿಲ್ಲ. ಎಲ್ಲೋ ನದಿ ಹರಿಬೇಕಾದ್ರೆ ಕೆಲವೊಂದ್ಸರಿ ಕೊಳಕು ಅದು ಇದು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಆದ್ರೆ ಅದನ್ನು ಕ್ಲೀನ್ ಮಾಡ್ಕೊಂಡು, ಇದು ನಮ್ಮ ಧರ್ಮ, ಇದು ನಮ್ಮ ಜವಾಬ್ದಾರಿ. ಮನೆಯಲ್ಲಿ ನೀವು ದೇವರ ಕೋಣೆಯನ್ನು ದಿವಸ ಕ್ಲೀನ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಾತ್ರೂಮ್ ಅನ್ನು ಮಾತ್ರ ದಿವಸನೂ ಕ್ಲೀನ್ ಮಾಡಬೇಕು. ದೇವರ ಕೋಣೆಯನ್ನು ದಿವಸ ಕ್ಲೀನ್ ಮಾಡಿದ್ರೆ ನಿಮ್ಮ ಮನೆಗೆ ಏನು ತೊಂದರೆ ಆಗುವುದಿಲ್ಲ. ಆದ್ರೆ ಬಾತ್ರೂಮ್ ಅನ್ನು ಕ್ಲೀನ್ ಮಾಡಿದ್ರೆ ನಿಮಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಈ ಸಮಾಜವೇ ಹೀಗೆ. ನೀವು ಎಷ್ಟೇ ಒಳ್ಳೆಯದನ್ನು ಮಾಡ್ತಾ ಹೋಗಿ, ಮಧ್ಯದಲ್ಲಿ ಕೆಲವು ಮಂದಿ ಇರ್ತಾರೆ, ಕಟ್ಟರು ಬಿಡುತ್ತಾ ಇರ್ತಾರೆ. ಅಲ್ಲಿ ಓರೆಕೋರೆಗಳನ್ನೇ, ಸಂಧಿ ಗೊಂದಲದ ದಾರಿಯನ್ನೇ ಹುಡುಕ್ತಾ ಇರ್ತಾರೆ. ಸ್ವಾಭಾವಿಕವಾಗಿ ಮನುಷ್ಯನ ಮನಸ್ಸು ವಿಕಾರಗಳತ್ತನೇ ತಿರುಗುತ್ತೆ. ಹೆದ್ದಾರಿಯಲ್ಲಿ ಹೋಗಬೇಕು ಅಂತ ಎಷ್ಟೋ ಸರಿ ಅನಿಸೋದೇ ಇಲ್ಲ.
ಮತ್ತೊಂದು ಸಣ್ಣ ಕಟ್ಟು ಹುಟ್ಟಿದ್ರೆ ಅದನ್ನೇ ತಗೊಂಡು ಹೋಗೋಣ ಅಂತ ಅನ್ಸುತ್ತೆ. ಇದು ಮನುಷ್ಯನ ಸ್ವಭಾವ. ಹೆದ್ದಾರಿ ಇಲ್ಲ ಅಂತಾರೆ, ಹೆದ್ದಾರಿ ಇದೆ, ಆದ್ರೆ ಹೆದ್ದಾರಿಯಲ್ಲಿ ಹೋಗ್ಬೇಕು ಅಂತ ಅನ್ಸುತ್ತದೆ. ಯಾಕೆ? ಸ್ವಲ್ಪ ಸುತ್ತಾಗತ್ತೆ, ಅದಕ್ಕೋಸ್ಕರ ಇಲ್ಲೇ ಹೋಗೋಣ. ಇಂತಹ ಸಣ್ಣ ಪುಟ್ಟ ಓರೆಕೋರೆಗಳನ್ನ ನಾವು ತಿದ್ದುಕೊಳ್ಳೇಬೇಕು. ಎಷ್ಟೋ ಸರಿ ನೋಡ್ತೀವಿ ನಾವು, ಜಾತಿಯ ಸಮಾವೇಶ ನಡೆಯುತ್ತೆ, ಎಲ್ಲ ಜಾತಿಗಳಲ್ಲಿ ಇತ್ತೀಚೆಗೆ ಅದೊಂದು ಫ್ಯಾಷನ್ ಆಗ್ಬಿಟ್ಟಿದೆ. ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ, ವಾಲಿಬಾಲ್ ಮ್ಯಾಚ್ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಸ್ವಾಮಿ, ನನ್ನನ್ನು ನೀವು ತಪ್ಪು ಅಂತ ಹೇಳಿ ತೊಂದರೆ ಇಲ್ಲ, ನನಗೆ ಬೇಸರವೇ ಇಲ್ಲ. ನಮ್ಮ ಸಮಾಜದ ಸಮಾವೇಶಗಳಲ್ಲಿ ಬೇರೆ ಸಮಾಜದ ಪ್ರತಿಭೆಗಳನ್ನು ಕರೆದು ಗೌರವ ಕೊಡ್ತೀವ, ಆಗ ಈ ಸಮಾಜಕ್ಕೂ ಧನ್ಯತೆ. ನಮ್ಮ ಸಮಾಜದವ್ರನ್ನ ಬೇರೆ ಸಮಾಜದವ್ರು ಕರೆದ್ರು, ಆ ಸಮಾಜದವ್ರು ಮತ್ತೊಂದು ಸಮಾಜದವ್ರನ್ನ ಕರೆದ್ರು, ಅದೊಂದು ನಿತ್ಯೋತ್ಸವ ಆಗತ್ತೆ ಕಣ್ರಿ, ನಿತ್ಯೋತ್ಸವ ಆಗುತ್ತೆ. ಈ ತರ ವೇದಿಕೆಗಳಲ್ಲಿ ಹೌದು ಹೌದು ಅಂತ ತಲೆಯಲ್ಲಿ ಹಾಕ್ಸ್ಬಿಡ್ತೀವಿ, ಆದ್ರೆ ಅಲ್ಲಿ ಹೋದ ತಕ್ಷಣವೇ ಜಾತಿಯ ಹುಳ ತಲೆಯಲ್ಲಿ ಚಿಂತನೆ ಇರುತ್ತೆ. ಬಹುತೇಕ ಅದಕ್ಕಿಂತಲೂ ವಿಷಯದ ಚಿಂತನೆ ಮತ್ತೊಂದು ಯಾವುದೂ ಇರಲಿಲ್ಲ, ಅದಕ್ಕಿಂತಲೂ ದೊಡ್ಡ ಅಪಾಯ ಮಾತು ಯಾವುದು ಕೂಡ ಇರಲಿಕ್ಕಿಲ್ಲ. ನಮ್ಮನ್ನ ಕುಂದಿದ್ದು ಇದೇ ರೀತಿಯ ಸಣ್ಣ ಸಣ್ಣ ಯೋಚನೆಗಳೇ. ಮುಸಲ್ಮಾನರು ನಮ್ಮನ್ನು ಏನೂ ಮಾಡ್ಲಿಕ್ಕಾಗಿರಲಿಲ್ಲ, ಕ್ರಿಶ್ಚಿಯನ್ರು ಕೂಡ ನಮ್ಮನ್ನು ಏನೂ ಮಾಡ್ಲಿಕ್ಕಾಗಿರಲಿಲ್ಲ. ಆದ್ರೆ ಜಯಚಂದ್ರನೇ ನಮ್ಮ ಸಮಾಜವನ್ನು ಒಡೆದದ್ದು. ಮಲ್ಲಪ್ಪ ಶೆಟ್ಟಿಯೇ ಕಿತ್ತೂರು ಚೆನ್ನಮ್ಮನನ್ನು ಸೋಲಿಸಿದ್ದು. ಠಾಕರೆ ಬ್ರಿಟಿಷರು ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಸೋಲಿಸಿಲ್ಲ, ಮಲ್ಲಪ್ಪ ಶೆಟ್ಟಿ ಸೋಲಿಸಿದ. ಜಯಚಂದ್ ಸೋಲಿಸಿದ, ಮುಸಲ್ಮಾನರು ನಮ್ಮನ್ನು ಸೋಲಿಸಿಲ್ಲ. ನಮಗೆ ಕನ್ನ ಹೊಡೆದಿರ್ತಕ್ಕಂಥವ್ರು ನಮ್ಮವರೇ. ಖಂಡಿತವಾಗಿ ಆ ಜಯಚಂದನ ಪರಂಪರೆ ನಮ್ದು ಆಗಬಾರದು. ರಾಣಾ ಪ್ರತಾಪನ ಪರಂಪರೆ ಆಗಬೇಕು, ಶಿವಾಜಿಯ ಪರಂಪರೆ ಆಗಬೇಕು, ಲಲಿತಾದಿತ್ಯನ ಪರಂಪರೆ ಆಗಬೇಕು, ಛತ್ರಸಾಲನ ಪರಂಪರೆ ಆಗಬೇಕು, ವಿಜಯನಗರದ ಸಾಮ್ರಾಜ್ಯದ ಪರಂಪರೆ ನಮ್ದಾಗಬೇಕು. ನಮ್ಮ ಓರೆಕೋರೆಗಳನ್ನ ತಿದ್ದುಕೊಂಡು ನಾವು ಬಲಶಾಲಿಯಾಗಿ ಎದ್ದು ನಿಂತರೆ, ಇತಿಹಾಸದ ಪುಟಗಳಲ್ಲಿ ನಮ್ಮತನವನ್ನು ಶೋಧನೆ ಮಾಡತಕ್ಕಂತಹ ಶೋಧಕ ಮನೋವೃತ್ತಿ ನಮಗೆ ಬೆಳೆದರೆ, ಬಹುತೇಕ ಇಲ್ಲಿಯ ಭಾರತವನ್ನ ತಡೆದು ನಿಲ್ಲಿಸಲಿಕ್ಕೆ ಮತ್ತು ಯಾರಕ್ಕೂ ಸಾಧ್ಯ ಇಲ್ಲ. ಆಫ್ರಿಕಾದ ಒಬ್ಬ ಅಧ್ಯಕ್ಷ ಹೇಳ್ತಾನೆ ಇತ್ತೀಚೆಗೆ, ಭಾರತ ಬಲಶಾಲಿ ಆದ್ರೆ ಜಗತ್ತು ಬಲಶಾಲಿ ಆಗತ್ತೆ. ಭಾರತವನ್ನ ಒಪ್ಪಿಕೊಂಡ್ರೆ ಕೇವಲ ಭಾರತ ಮಾತ್ರ ಬೆಳೆಯೋದಿಲ್ಲ, ಬದಲಾಗಿ ಜಗತ್ತನ್ನ ಬೆಳೆಸುತ್ತೆ. ಇದನ್ನ ಬೇರೆಯವರು ಹೇಳ್ತಾ ಇದ್ದಾರೆ, ನಾವಲ್ಲ. ಏನೋ ಬೇರೆ ಬೇರೆ ಕಾರಣಗಳಿಂದ ಜಗತ್ತು ಅಮೆರಿಕಾದ ಕಡೆ ವಾಲ್ಬಿಟ್ಟಿದೆ, ಅಥವಾ ಮತ್ತಾವುದೋ ಕೆಲವೊಂದು ಕಾರಣಗಳಿಂದ. ಯಾಕೆ? ಒಂದು ಸರಿಯಾದಂತಹ ಆರೋಗ್ಯಕರವಾಗಿರ್ತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ಕೇಂದ್ರ ಅವರಿಗೆ ಇರಲೇ ಇಲ್ಲ. ಅನ್ಯಾಯ ಮಾಡ್ತಾ ಇದ್ರು ಕೂಡ ಅವರನ್ನೇ ಒಪ್ಕೊಂಡಿದ್ರು, ಅವರನ್ನ ತುಳಿಸ್ಕೊಂಡಿದ್ರು. ಇವತ್ತು ಭಾರತ ಎದ್ದು ನಿಲ್ತಾ ಇದೆ, ಅದಕ್ಕೆ ಒಬ್ಬೊಬ್ಬರೇ ಇವತ್ತು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಭಾರತ ಬಲಶಾಲಿ ಆದ್ರೆ ಜಗತ್ತಿಗೆ ಅಪಾಯ ಇಲ್ಲ, ಜಗತ್ತಿಗೆ ಸುಖ ನೆಮ್ಮದಿ ಶಾಂತಿ ಸಿಗಬೇಕು ಅಂತಂದ್ರೆ ಭಾರತದಿಂದ ಮಾತ್ರ ಅಂತ. ಇತ್ತೀಚೆಗೆ ಟಿವಿಯಲ್ಲಿ ಒಂದು ಡಿಬೇಟ್ ನಡೆಯಿತು, ನೀವು ನೋಡಿರ್ಬೋದು. ಕಪಿಲ್ ಸಿಬಲ್ ಮತ್ತು ಶಶಿ ತರೂರ್, ಬಿಜೆಪಿಯವರಿಗೆ ಹೇಳ್ತಾ ಇದ್ರು. ಶಶಿ ತರೂರ್ ಮತ್ತು ಕಪಿಲ್ ಸಿಬಲ್ ಇಬ್ರು ಕೂಡ ಡಿಬೇಟ್ ಮಾಡ್ತಾ ಇದ್ದಾರೆ. ಮಾತಾಡ್ತಾ ಸೆಕ್ಯುಲರಿಸಂ ಬಗ್ಗೆ ಕಪಿಲ್ ಸಿಬಲ್ ಪ್ರಶ್ನೆ ಕೇಳಿದ್ರು ಶಶಿ ತರೂರ್ ಅಂತ. ತುಂಬಾ ಸುಂದರವಾಗಿ ಉತ್ತರವನ್ನು ಕೊಟ್ಟರು ಶಶಿ ತರೂರ್. ನಾವು ಇವತ್ತು ಸೆಕ್ಯುಲರ್ ಅಂತ ನಾವು ಭಾವಿಸಿದ್ರೆ ಅದಕ್ಕೆ ಇಲ್ಲಿನ ಹಿಂದೂ ಸಮಾಜ ಕಾರಣ ಅಂತ, ಹಿಂದುತ್ವ ಕಾರಣ ಅಂತ. ಹಿಂದುತ್ವ ಅಂತಂದ್ರೆ ಸೆಕ್ಯುಲರೇ ಕಂಡ್ರಿ. ಹಿಂದೂಗಳಿಗಿಂತ ದೊಡ್ಡ ಸೆಕ್ಯುಲರ್ ಮತ್ಯಾವುದಿದ್ದಾರೆ? ಕ್ರಿಶ್ಚಿಯನ್ರು ಈ ದೇಶಕ್ಕೆ ಬಂದಾಗ, ಮುಸಲ್ಮಾನರು ಈ ದೇಶಕ್ಕೆ ಬಂದಾಗ ಈ ದೇಶದ ಇವತ್ತಿನ ಕಾನೂನು ಇರಲಿಲ್ಲ. ಸೆಕ್ಯುಲರ್ನ ಒಡೆದ ತುತ್ತೂರಿ ಮುಟ್ಟಕ್ಕಂಥವ್ರು ಯಾರು ಇರಲಿಲ್ಲ. ಅವರಿಗೆ ಮೊಟ್ಟ ಮೊದಲ ಮಸೀದಿಯನ್ನು ಕಟ್ಟಿಸ್ಕೊಟ್ಟಿದ್ಯಾರು? ಮೊಟ್ಟ ಮೊದಲ ಚರ್ಚನ್ನು ಕಟ್ಟಿಸ್ಕೊಟ್ಟಿದ್ಯಾರು? ಸೆಕ್ಯುಲರ್ ಬಗ್ಗೆ ಹಿಂದೂಗಳಿಗೆ ಹೇಳ್ತೀರಿ ನೀವು ಕಥೆಯನ್ನ. ಅವತ್ತು ನಿಮ್ಮ ಕಾನೂನಿನ ಪುಸ್ತಕ ಇರಲಿಲ್ಲ ಕಣ್ರಿ. ಅವತ್ತು ಯಾರು ಕೂಡ ಸೆಕ್ಯುಲರ್ ಪಾಠ ಮಾಡುವಂಥವ್ರು ಯಾರು ಇರಲಿಲ್ಲ. ಆದ್ರೆ ಅವರನ್ನ ಕರೆದು
ನಾವು ಇಲ್ಲಿ ಮಸೀದಿಯನ್ನ ಕಟ್ಕೊಟ್ವಿ, ಚರ್ಚ್ ಅನ್ನ ಕಟ್ಕೊಟ್ವಿ. ಇದು ಹಿಂದುತ್ವ, ಇದು ಜಾತ್ಯಾತೀತತೆ. ಎಲ್ಲಿ ಹಿಂದೂ ಗಟ್ಟಿಯಾಗಿನೋ ಅಲ್ಲಿ ಜಾತ್ಯಾತೀತತೆ ಇರುತ್ತೆ. ಎಲ್ಲಿ ಹಿಂದೂ ದುರ್ಬಲ ಆಗ್ತಾನೋ ಜಾತ್ಯಾತೀತತೆ ಹೆಸರಿಗೆ ಮಾತ್ರ. ಕಾಶ್ಮೀರದ ಕಣಿವೆಯಲ್ಲಿ ಜಾತ್ಯಾತೀತತೆ ಎಲ್ಲಿದೆ ಕಾಣ್ರಿ? ಅಲ್ಲಿ ಹೋಗಿ ನಿಮ್ಮ ಡೊಂಗರ ಬಳಿ ನೋಡೋಣ. ಕಾಶ್ಮೀರದ ಕಣಿವೆಯಲ್ಲಿ ಇಲ್ಲಿ ಬರ್ಕೊಂಡು ಹಿಂದೂಗಳು ಜಾಸ್ತಿ ಇರುವಂತಹ ಜಾಗದಲ್ಲಿ ನಮ್ಮ ಸಮಾಜವನ್ನು ಹೊಡೆಯಲಿಕ್ಕೋಸ್ಕರ, ನಮ್ಮ ಸಮಾಜದ ಜನರ ತಲೆಯಲ್ಲಿ ಬೇಡಾದ ವಿಚಾರಗಳನ್ನ ತುರುಕಲಿಕ್ಕೋಸ್ಕರ ಸೆಕ್ಯುಲರಿಸಮ್ ತುತ್ತೂರಿ ಹೋಗ್ತೀರಿ. ಅಲ್ಲಿ ಹೋಗ್ರಿ ಹೇಳ್ರಿ, ಪಾಕಿಸ್ತಾನಕ್ಕೆ ಹೋಗ್ರಿ ಹೇಳ್ರಿ, ಡೆಲಿಗೇಷನ್ ತಗೊಂಡೋಗ್ರಿ, ಸೆಕ್ಯುಲರಿಸಮ್ ಡೆಲಿಗೇಷನ್ ತಗೊಂಡೋಗ್ರಿ, ಅಲ್ಲಿ ಹೇಳ್ರಿ. ಬಾಂಗ್ಲಾದೇಶದಲ್ಲಿ ಮೊನ್ನೆ ಹಿಂದೂಗಳನ್ನ ಜೀವಂತವಾಗಿ ಬೇಯಿಸಿಕೊಂಡ್ರಲ್ಲ, ಅಲ್ಲಿ ಹೋಗ್ರಿ ಹೇಳ್ರಿ ನೋಡೋಣ. ನಿಮ್ಮ ಜಾತ್ಯಾತೀತದ ತುತ್ತೂರಿಯನ್ನು ಎಷ್ಟು ಮಂದಿ ಕೇಳ್ತಾರೆ ಅಂತ ಗೊತ್ತಾಗತ್ತೆ. ಹಿಂದೂಗಳು ನಾವು ಜೀವಂತವಾಗಿದ್ರೆ ಮಾತ್ರ ಈ ದೇಶದಲ್ಲಿ, ಈ ನೆಲದಲ್ಲಿ ಜಾತ್ಯಾತೀತತೆ ಇರುತ್ತೆ. ಹಿಂದುತ್ವ ಅಂತಂದ್ರೆ ಜಾತ್ಯಾತೀತತೆ, ಹಿಂದುತ್ವ ಅಂತಂದ್ರೆ ಸೆಕ್ಯುಲರಿಸಮ್. ನಮಗೆ ಬೇರೆ ಪಾಠ ಮಾಡಬೇಕಾದಂತಹ ಅಗತ್ಯ ಇಲ್ಲ. ನಾವು ಒಂದಾಗಿ ಬದುಕಬೇಕು ಅಂತಕ್ಕಂಥ ಪಾಠ ನಮಗೆ ಬೇಕಾಗಿಲ್ಲ. ನಾವು ಒಂದಾಗಿ ಇರ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆದ್ರೆ ಅವರು ಒಂದಾಗಿ ನಮ್ಮ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತಾರ? ಜಗತ್ತಿಗೆ ಶಾಂತಿ ಸಹಬಾಳ್ವೆಯ ಮಾತನ್ನ ಹೇಳಿದ್ದು ನಾವು, ಸಂದೇಶವನ್ನು ಕೊಟ್ಟಿದ್ದು ನಾವು. ಜಗತ್ತಿನಲ್ಲಿ ಕತ್ತಿ ತಗೊಂಡು ಬಂದು ಧರ್ಮವನ್ನು ತಲೆ ಮೇಲೆ ಹೇರಿದ್ದು ಅವರು. ಮೊನ್ನೆ ನಮ್ಮ ದೇಶದ ಸರಸಂಘ ಚಾಲಕರು ತುಂಬಾ ಚೆನ್ನಾಗಿ ಹೇಳಿದ್ರು. ಇಸ್ಲಾಂ ಅಂತ ಅಂದ್ರೆ ಶಾಂತಿಯ ಧರ್ಮ ಅಂತ ಕರೀತಾರೆ. ಶಾಂತಿ ಎಲ್ಲಿದೆ ಅಲ್ಲಿ ಅಂತ. ಯಾವ ಇಸ್ಲಾಮಿಕ್ ದೇಶದಲ್ಲಿ ಶಾಂತಿ ಇದೆ? ಜನರನ್ನ ಮರಳು ಮಾಡ್ತಕ್ಕಂಥ ಪ್ರಯತ್ನ ಕಂಡ್ರಿ ಅಲ್ಲ, ಜಗತ್ತನ್ನು ಮರಳು ಮಾಡ್ತಕ್ಕಂಥ ಪ್ರಯತ್ನ. ಅಮೆರಿಕ ಇವತ್ತು ಉದ್ಧಾರ ಆಗಿದ್ದಿದ್ರೆ, ಅಮೆರಿಕ ಇವತ್ತೇನಾದ್ರೂ ಸಶಕ್ತ ಆಗಿದ್ದಿದ್ರೆ ಅದು ಹಿಂದೂಗಳ ಕೊಡುಗೆ, ಭಾರತೀಯರ ಕೊಡುಗೆ. ಇವತ್ತು ಅನಿಸ್ತಾ ಇದೆ, ರಷ್ಯಾಕ್ಕೆ ಅನಿಸ್ತಾ ಇದೆ, ಯುರೋಪಿಗೆ ಅನಿಸ್ತಾ ಇದೆ, ಕರೆದು ಇವತ್ತು ಹಾಸಿಗೆಯನ್ನು ಹಾಕ್ತಾ ಇದ್ದಾರೆ. ಬನ್ನಿ, ರೆಡ್ ಕಾರ್ಪೆಟ್ ಹಾಕಿ ಕರೀತಾ ಇದ್ದಾರೆ, ಭಾರತೀಯರೇ ಬನ್ನಿ ಅಂತ, ಭಾರತೀಯರೇ ಬನ್ನಿ ಅಂತ. ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲೆಲ್ಲಿ ಭಾರತೀಯರು ಹೋಗ್ತಾರೋ ಅಲ್ಲಿ ಆ ದೇಶ ಉದ್ಧಾರ ಆಗಿದೆ ಅಂತ ಗೊತ್ತಾಗಿದೆ. ಯಾರು ಕೂಡ ಬೇರೆಯವರೆಲ್ಲ ಕಂಡ್ರಿ, ಅಲ್ಲೆಲ್ಲ ಹೋಗಿ ಆ ದೇಶವನ್ನು ಕಟ್ಟಿರ್ತಕ್ಕಂಥವ್ರು ಹಿಂದೂಗಳೇ. ನಮ್ಮ ಹಿಂದೂ ಡಾಕ್ಟರ್ಗಳು ಹೋದ್ರು, ಹಿಂದೂ ಟೆಕ್ನಿಷಿಯನ್ಸ್ ಹೋದ್ರು, ನಮ್ಮ ಹಿಂದೂ ಅಕಾಡೆಮಿಷಿಯನ್ಸ್ ಹೋದ್ರು, ಅವರೇನೆ ಆ ದೇಶವನ್ನ ಕಟ್ಟಿದ್ರು. ಅಲ್ಲಿ ಹೋಗಿ ಆ ದೇಶಕ್ಕೆ ಮುರ್ದಾಬಾದ್ ಅಂತ ಹೇಳಿಲ್ಲ, ಆ ದೇಶವನ್ನ ಕಟ್ಟಿದ್ರು. ಅವರು ವಾಸಿಸ್ತಾ ಇರತಕ್ಕಂಥ ನೆಲವನ್ನೇ ತಾಯಿ ಅಂತ ಗೌರವ ಕೊಟ್ರು. ಯಾಕೆ? ನಾವು ಭಾರತ ಮಾತ್ರ ನನ್ನ ತಾಯಿ ಅಂತ ನಾವು ಹೇಳ್ಕೊಟ್ಟಿಲ್ಲ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ಈ ಮಣ್ಣು ನನ್ನ ತಾಯಿ, ನಾನು ಈ ತಾಯಿಯ ಮಗು, ಆ ಮಹಾತಾಯಿಯ ಮಗು ನಾನು. ಈ ಮಣ್ಣಿನ ಬಗ್ಗೆ ನಾವು ಹೇಳಿದ್ವಿ. ಅದು ಅಮೆರಿಕಾದಲ್ಲಿ ನಿಂತ ಹೇಳಿ, ಯುರೋಪ್ದಲ್ಲಿ ನಿಂತ ಹೇಳಿ, ಭಾರತದಲ್ಲಿ ನಿಂತ ಹೇಳಿ, ಭಾರತ ಮಾತ್ರ ನನ್ನ ನೆಲ ಅಂತ ನಾವು ಎಲ್ಲೂ ಕೂಡ ಹೇಳಿಲ್ಲ. ಯಾಕೆ? ಹಿಂದುತ್ವ ನಮಗದನ್ನ ಹೇಳಿಕೊಟ್ಟಿದೆ. ನಾವು ಎಲ್ಲೋ ಒಂದು ಪೂಜಾ ಸಂಪ್ರದಾಯಕ್ಕೆ ಬದ್ಧರಾಗಿರ್ತಕ್ಕಂಥವರಲ್ಲ. ಚಾರ್ವಾಕರನ್ನು ಗೌರವಿಸಿದ್ದೀವಿ, ಎಲ್ಲರನ್ನು ಕೂಡ ಗೌರವಿಸಿದ್ದೀವಿ. ಇತ್ತೀಚೆಗೆ ಬ್ರಾಹ್ಮಣವಾದ ಮತ್ತು ಮನುವಾದದ ಬಗ್ಗೆ ಭಾರಿ ದೊಡ್ಡ ಚರ್ಚೆ ನಡೆದಿದೆ. ಟಿವಿಯಲ್ಲಿ, ಅಲ್ಲಿ ಇಲ್ಲಿ ಎಲ್ಲಾ ಕಡೆಗಳಲ್ಲಿ. ಎಷ್ಟು ಮಂದಿ ಮನುಸ್ಮೃತಿಯನ್ನು ಓದಿದ್ದಾರೆ? ಮನುಸ್ಮೃತಿಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥವ್ರು ಎಷ್ಟು ಮಂದಿ ಮನುಸ್ಮೃತಿಯನ್ನು ಓದಿದ್ದಾರೆ? ಗೊತ್ತಿಲ್ಲದೆ ಒದರಾಡ್ತಕ್ಕಂಥ ಜನಗಳೇ ಜಾಸ್ತಿ. ನಮ್ಮ ದೇಶದ ಋಷಿ ಪರಂಪರೆ ಏನಿದೆ ಅದು ವಸಿಷ್ಠರಾದಿಯಾಗಿ ಋಷಿ ಪರಂಪರೆ ಏನಿದೆ 100ಕ್ಕೆ 90 ಜನ ಅವ್ರು ಯಾರು ಬ್ರಾಹ್ಮಣರಲ್ಲ. ಅವರೆಲ್ಲರೂ ಕೂಡ ಹಿಂದುಳಿದ ಸಮಾಜದಿಂದ ಬಂದಿರತಕ್ಕಂಥವ್ರು. ನಮಗೆ ಇವತ್ತು ಯಾರ್ದೋ ಫೋಟೋ ಕಾಣುತ್ತೆ ನಮ್ಮ ಸಮಾಜದ ಪ್ರಮುಖರು ಅಂತ. ಆದ್ರೆ ಈ ದೇಶಕ್ಕೆ, ಈ ಜಗತ್ತಿಗೆ ವೇದಗಳನ್ನ ವಿಂಗಡಿಸಿ ಕೊಟ್ಟಿರ್ತಕ್ಕಂಥ ವ್ಯಾಸರು ಮೀನುಗಾರನ ಮಗ. ವ್ಯಾಸ ಬೋಯಿತಿಯ ಮಗ ಅಂತ ಬಸವಣ್ಣನವರೇ ಹೇಳ್ತಾರೆ.